ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ಪ್ರೀತಿಯ ವಂದನೆಗಳು. ಈ ಸ್ಥಳ ನೋಡೋದಕ್ಕೆ ಹೇಗಿದೆ? ಸುಂದರವಾಗಿದೆಯಾ? ಸಮುದ್ರದ ಮಧ್ಯದಲ್ಲಿ ಇರುವ ಹಾಗೆ ಇದೆಯಾ? ಇದು ಬಂದು ರಾಮೇಶ್ವರಂ ಇದೆ ಅಲ್ಲ, ತಮಿಳುನಾಡಿನ ರಾಮನಾಥಪುರಂ ಜಿಲ್ಲೆಯಲ್ಲಿ. ಅದರಲ್ಲಿ ರಾಮೇಶ್ವರಂ ಎಂಬ ಪಟ್ಟಣ ಇದೆ ಅಲ್ಲ, ಅಲ್ಲಿಂದ ಧನುಷ್ಕೋಟಿಗೆ ಹೋಗುವಂಥ ಮಾರ್ಗದಲ್ಲಿ ಈ ರೀತಿ ಸಮುದ್ರದಲ್ಲಿ ಅದರೊಳಗೆ ನಿಲ್ಲುವ ಹಾಗೆ ಇದನ್ನು ನಿರ್ಮಿಸಿದ್ದಾರೆ. ಬಹಳ ಸುಂದರವಾಗಿದೆ. ಎರಡು ಕಡೆಗಳಲ್ಲೂ ಅಲೆಗಳು ಬರುತ್ತಾ ಇದೆ, ಹಿಂದಿನಿಂದ ಅಲೆಗಳು ಬರುತ್ತಾ ಇದೆ. ಬಹಳ ಸುಂದರವಾದ ಒಂದು ಸ್ಥಳ ಇದು. ನೀವಿಲ್ಲಿ ಬರುವುದಾದರೆ ಈ ಸ್ಥಳವನ್ನೆಲ್ಲ ನೋಡಿ ದೇವರ ಸೃಷ್ಟಿಯ ಮಹತ್ವವನ್ನು ಕಂಡು ನೀವು ಅದನ್ನು ಸವಿಯಬಹುದು. ಇದನ್ನು ಸೃಷ್ಟಿಸಿದಂಥ ದೇವರನ್ನು ನೀವು ಸ್ತುತಿಸಬಹುದು. ದೇವರು ಎಷ್ಟು ದೊಡ್ಡ ದೇವರಲ್ಲವ, ಅದನ್ನು ಈ ಸಮುದ್ರದ ಅಲೆಗಳು, ದೇವರು ಸೃಷ್ಟಿಸಿದಂಥ ಪ್ರಕೃತಿ ನಮಗೆ ಪ್ರಕಟಪಡಿಸುತ್ತದೆ. ಸರಿ, ಇಂದು ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಕೀರ್ತನೆಗಳು 1:3 ವಾಕ್ಯ. ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ದೇವರು ಹೇಳುತ್ತಾರೆ, ಮಗನೇ ನಿನ್ನ ಕಾರ್ಯಗಳೆಲ್ಲವೂ ಸಫಲವಾಗುವುದು, ಮಗಳೇ ನಿನ್ನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ನನಗೆ ಯಾವುದೂ ಸಫಲವಾಗುತ್ತಾ ಇಲ್ಲ. ಕೆಲಸಕ್ಕೆ ಎಷ್ಟು ಪ್ರಯಾಸ ಪಡುತ್ತಾ ಇದ್ದೇನೆ, ಯಾವುದೂ ಸಫಲವಾಗುತ್ತಿಲ್ಲ. ಮಕ್ಕಳಿಗಾಗಿ ಎಷ್ಟು ಪ್ರಯತ್ನಿಸುತ್ತಾ ಇದ್ದೇವೆ, ಸಫಲವಾಗುತ್ತಾ ಇಲ್ಲ. ಈ ಆಸ್ತಿಯನ್ನು ಖರೀದಿಸಲು ಪ್ರಯಾಸ ಪಡುತ್ತಾ ಇದ್ದೇವೆ, ಸಫಲವಾಗುತ್ತಿಲ್ಲ. ಮನೆ ಕಟ್ಟಲು ಪ್ರಯತ್ನ ಪಡುತ್ತಾ ಇದ್ದೇನೆ, ಸಫಲವಾಗುತ್ತಿಲ್ಲ. ಬಿಸ್ನೆಸ್ ಮಾಡಬೇಕೆಂದು ಪ್ರಯಾಸ ಪಡುತ್ತಿದ್ದೇನೆ, ಸಫಲವಾಗುತ್ತಿಲ್ಲ. ನಾವು ಮಾಡುವಂಥ ಎಲ್ಲವೂ ಕೂಡ ಕೊನೆಯ ಕ್ಷಣದಲ್ಲಿ ತಡೆಯಾಗಿ ಹೋಗುತ್ತದೆ. ಇದು ಅನೇಕರ ಸಮಸ್ಯೆ. ಇಂದು ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯ ಸಫಲವಾಗಲಿಲ್ಲ, ನಡೆಯಲಿಲ್ಲ. ಅದಕ್ಕೆ ಪ್ರಯಾಸ ಪಡುತ್ತಲೇ ಇದ್ದೇವೆ, ಆದರೆ ಸೋಲಾಗುತ್ತಲೇ ಇದೆ. ಆದರೆ ಇಂದು ದೇವರು ಹೇಳುತ್ತಾರೆ, ಮಗನೇ ಸಫಲವಾಗುವುದು, ಮಗಳೇ ನೀನು ಮಾಡುವುದೆಲ್ಲವೂ ಸಫಲವಾಗುವುದು ಎಂಬುದಾಗಿ ದೇವರು ಹೇಳುತ್ತಾರೆ. ಅದಕ್ಕೆ ಒಂದು ರಹಸ್ಯವನ್ನು ದೇವರು ಹೇಳುತ್ತಾರೆ 2ನೇ ವಾಕ್ಯದಲ್ಲಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾ ಇರುವನೋ ಅವನು ಎಷ್ಟೋ ಧನ್ಯನೋ, ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಸಫಲವಾಗಬೇಕಂದ್ರೆ ಇದುವೇ ಮಾರ್ಗ. ಒಮ್ಮೆ ಒಬ್ಬ ಸ್ನೇಹಿತರು ಬಂದು ಈ ರೀತಿ ಹೇಳಿದರು, ನನಗೆ ಯಾವುದೂ ಕೂಡ ಸಫಲವಾಗುತ್ತಾ ಇಲ್ಲ ಅಯ್ಯ, ಎಲ್ಲದರಲ್ಲೂ ಕೊನೆಯ ಕ್ಷಣದಲ್ಲಿ ತಡೆ, ಸೋಲು, ಯಾವುದೂ ಸಫಲವಾಗುತ್ತಾ ಇಲ್ಲ ಎಂಬುದಾಗಿ ಹೇಳಿದರು. ಅದಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದರು. ನಾನು ಪ್ರಾರ್ಥಿಸುತ್ತೇನೆ. ಅದಕ್ಕೆ ಮುಂಚೆ ನಾನೊಂದು ಮುಖ್ಯವಾದ ಆಲೋಚನೆ ಹೇಳುತ್ತೇನೆ. ಅದನ್ನು ಮಾಡಿದರೆ ಸಫಲವಾಗುತ್ತದೆ. ಏನು ಮಾಡಬೇಕೆಂದು ಕೇಳಿದರು. ನೀವು ಪ್ರಯಾಣ ಮಾಡುವುದು ಬೇಡ, ನಿಮ್ಮನ್ನೇ ಹಿಂಸೆ ಪಡಿಸಿಕೊಳ್ಳುವುದು ಬೇಡ, ಕಾಣಿಕೆ ಕೊಡುವುದು ಬೇಡ, ನಿಮ್ಮ ಹಣ ಆಸ್ತಿ ಏನನ್ನು ಕೊಡುವುದು ಬೇಡ. ವಾಕ್ಯಗಳನ್ನು ಧ್ಯಾನಿಸಿರಿ. ಈ ಕೀರ್ತನೆಗಳು 1ನೇ ಅಧ್ಯಾಯವನ್ನು ಓದಿ ತೋರಿಸಿ, ಸತ್ಯವೇದದಲ್ಲಿ ಆನಂದ ಪಡುವವರಾಗಿ ಅದನ್ನು ಓದಿ ಧ್ಯಾನಿಸಿ, ಆ ದಿನಪೂರ್ತಿ ವಾಕ್ಯಗಳನ್ನು ಧ್ಯಾನಿಸುತ್ತಾ ಇರಿ, ಕಾರ್ಯ ಸಫಲವಾಗುವುದು ಎಂಬುದಾಗಿ. ಅಷ್ಟೇ. ಬಹಳ ಸಿಂಪಲ್ ಅಲ್ಲವಾ? ಈಗ ಬಹಳ ಕಾಣಿಕೆ ಕೊಡಿ, ಸಫಲವಾಗುತ್ತದೆ ಅಂದರೆ ರೆಡಿಯಾಗಿದ್ದೇವೆ. ನೀವು ನಡೆದುಕೊಂಡು ಬನ್ನಿ, ಇದನ್ನು ಮಾಡಿ ಅದನ್ನು ಮಾಡಿ ಅಂದರೆ ರೆಡಿಯಾಗಿ ಇದ್ದೇವೆ. ದೇವರು ಕಷ್ಟವಾದನ್ನು ಮಾಡೋದಕ್ಕೆ ಹೇಳಲಿಲ್ಲ. ಬಹಳ ಸುಲಭ. ಪ್ರತಿನಿತ್ಯ ಸತ್ಯವೇದ ಓದಿರಿ, ಧ್ಯಾನಿಸಿರಿ, ಅಷ್ಟೇ ಹೇಳುತ್ತಿರುವುದು. ಅವರು ಅದಕ್ಕೆ ಒಪ್ಪಿಸಿ ಕೊಟ್ಟು ಪ್ರತಿನಿತ್ಯ ವಾಕ್ಯವನ್ನು ಓದಿ ಧ್ಯಾನಿಸಲು ಆರಂಭಿಸಿದ ಕೂಡಲೇ ಕಾರ್ಯ ಸಫಲವಾದವು, ತಡೆಗಳು ನೀಗಿದವು. ಅಷ್ಟೇ. ವಾಕ್ಯದ ಪ್ರಕಾರ ಬಾಳುವುದಕ್ಕೆ ನಮ್ಮನ್ನು ಅರ್ಪಿಸುವುದು. ಇಂದು ಒಪ್ಪಿಸಿ ಕೊಡುತ್ತೀರಾ? ದೇವರೇ, ನನ್ನ ಕಾರ್ಯ ಸಫಲವಾಗುವುದು, ನಾನು ನಂಬುತ್ತೇನೆ. ನಿಮ್ಮ ಸತ್ಯವೇದದಲ್ಲಿ ನಾನು ಆನಂದಿಸುವವನಾಗಿ ಅದನ್ನು ಧ್ಯಾನಿಸುತ್ತೇನೆ. ಹಾಗೆ ಒಪ್ಪಿಸಿ ಕೊಡುತ್ತೀರಾ? ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿರಿ. ದೇವರೇ, ನನ್ನ ಕಾರ್ಯಗಳನ್ನು ನೀವು ಸಫಲ ಮಾಡುವಿರಿ, ಜಯ ಕೊಡುತ್ತೀರಿ, ತಡೆಗಳನ್ನು ಮಾರ್ಪಡಿಸುತ್ತೀರಿ. ನಾನು ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ಪ್ರತಿನಿತ್ಯ ಸತ್ಯವೇದವನ್ನು ಓದಿ ಧ್ಯಾನಿಸಿ ಅದನ್ನು ಯಾವಾಗಲೂ ಧ್ಯಾನಿಸುತ್ತಿರುವುದಕ್ಕೆ ಅರ್ಪಿಸುತ್ತೇನೆ. ನಿಮ್ಮ ವಾಕ್ಯಗಳನ್ನು ನಾನು ನಂಬುತ್ತೇನೆ. ಹಿಂದೆ ಕಾರ್ಯಗಳು ಸಫಲವಾಗುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.